ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ಕುರ್ತಿನ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನೆಕ್ಗೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹೇಗೆ ಕ್ಯಾನ್ವಾಸ್ ಕಟಿಂಗ್ ಮಾಡೋದು, ಸೊ ಹಾಗೆ ಈ ಏನಿದೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಇಟ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ಅನ್ನೋ ಐಡಿಯಾ ಕೂಡ ಇದೆ. ಸೊ ಕಟ್ಟಿಂಗ್ ಮಾಡಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ತಿಂಗಳು 18ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಅದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳಬೇಕಂತಂದ್ರೆ ಬೋಟ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಸೆಟ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಹಾಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು, ಹಾಗೆ ಕಟೋರಿ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ಫ್ರಿಲ್ ಗೌನ್ ಇರುತ್ತೆ, ಸ್ಯಾರಿನಲ್ಲಿ ಟ್ರೆಡಿಷನಲ್ ಫ್ರಿಲ್ ಗೌನ್, ಹಾಗೆ ಅಂಬ್ರಲಾ ಗೌನ್, ಇದಿಷ್ಟು ಇರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್, ಕಟಿಂಗ್, ಸ್ಟಿಚಿಂಗ್, ನೋಟ್ಸ್ ಎಲ್ಲಾನು ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ಶಾಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಡೀಟೇಲ್ ಬೇಕಾದ್ರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಕ್ಲಿಯರ್ ಡೀಟೇಲ್ ಇತ್ತು ಸರ್ ನಾನು ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋಣ ನೆಕ್ಗೆ. ಸೊ ಫಸ್ಟ್ಗೆ ನಾವು ಇಲ್ಲಿಂದ ನಮ್ಮ ನೆಕ್ ಲೆಂತ್, ಇಲ್ಲಿ ನಾನು ಕಟ್ ಮಾಡ್ತಿರೋದು ಫಸ್ಟ್ ಮಂತ್ಗೆ ಫ್ರಂಟ್ ನೆಕ್ ಲೆಂತ್. ಸೊ ನೆಕ್ ಲೆಂತ್ ಬಂದು 4.5 ಇಂಚು, ಅದಕ್ಕೆ ಅರ್ಧ ಇಂಚು ಸೇರ್ಸೋಣ, ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತಲ್ಲ. ಸೊ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು 5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಒಂದು ಲೈನ್ ಹಾಕೊಳ್ಳಿ. 4 ಇಂಚು ನಾನು ನೆಕ್ ವಿಡ್ತ್ ಇಟ್ಟಿದ್ದೀನಿ. ಸೊ 4 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು, ಹಾಗೆ ಇಲ್ಲೂ ಒಂದು 4 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ರೀತಿ. ಓಕೆನಾ? ಹಾಗೆ ಇಲ್ಲಿಂದ ಇಲ್ಲಿ ಒಂದು ಹಾಫ್ ಇಂಚ್ ಸಾಕು, ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ಬ್ರಾಡ್ ಇಷ್ಟಪಡ್ತೀವಿ ಅಂದ್ರೆ ಸ್ವಲ್ಪ 3/4 ಇಂಚಿಗೂ ಹಾಕೊಳ್ಳಿ. ಹಾಫ್ ಇಂಚ್ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ, ಜಸ್ಟ್ ಇದನ್ನ ಈ ರೀತಿ ಶೇಪ್ ಕೊಡಿ. ಬೋಟ್ ನೆಕ್ ಶೇಪ್ ಬರಲ್ಲ, 4.5 ಇಂಚ್ ಲೆಂತ್ ಇಟ್ಟಾಗ ಬೋಟ್ ನೆಕ್ ಶೇಪ್ ಬರಲ್ಲ. ಬಟ್ ಇದು ರೆಡಿಮೇಡ್ ಕುರ್ತಿ ತರ ಕಾಣಬೇಕು ಅಂದ್ರೆ ಇಲ್ಲೊಂದು ರೌಂಡ್ ಶೇಪ್ ಹಾಕೊಳ್ಳಿ. ನೀವು ಯಾವ ಶೇಪ್ ಬೇಕಾದ್ರೂ ಹಾಕೊಳ್ಳಿ. ಇಲ್ಲಿ ನಾನು ಮಾಡ್ತಾ ಇರೋ ಡಿಸೈನ್ಗೆ ನಾನು ರೌಂಡ್ ನೆಕ್ ಶೇಪ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಸೊ ಅದಾದ್ಮೇಲೆ ಇಲ್ಲೊಂದು ಮಾರ್ಕ್ ಹಾಕಿದೀವಲ್ಲ, ಇದನ್ನ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಅದಾದ್ಮೇಲೆ ಇದ್ರ ಪಕ್ಕ ಒಂದು ಹಾಫ್ ಇಂಚು ಅಥವಾ 3/4 ಇಂಚ್ಗೆ ಅದು ಹೇಗಿದೆ ಶೇಪ್ ಹಾಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸೊ ಏನ್ ಮಾರ್ಕ್ ಹಾಕಿದೀವಿ ನೋಡಿ, ಆ ಮಾರ್ಕ್ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಫ್ರಂಟ್ ನೆಕ್ಕಲ್ಲಿ ಈ ಶೇಪ್ ಅಪ್ಲೈ ಆಗುತ್ತೆ. ಸೊ ಈಗ ಬ್ಯಾಕ್ ಪಾರ್ಟ್ಗೆ ನೆಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ ಸಿಂಪಲ್ ರೌಂಡ್ ನೆಕ್. ಸೊ ಇಲ್ಲಿ ಸೇಮ್ ಹಾಫ್ ಇಂಚ್ ಅಥವಾ 3/4 ಇಂಚ್ಗೆ ಇರ್ತೀವಿ, ಅದು ಲೈನ್ ಹಾಕೊಳ್ಳಿ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ನೆಕ್ ಡೀಪ್ ಬಂದು 5 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 5.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಮಾರ್ಕ್ ಹಾಕೊಳ್ಳಿ. ಸೊ 4 ಇಂಚು ನೆಕ್ ವಿಡ್ತ್ ಸೇಮ್ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಸೇಮ್ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳೋಣ. ಇಲ್ಲಿ ಹಾಗೆ ರೌಂಡ್ ಶೇಪ್ ಕೊಡೋಣ. ಇಲ್ಲೂ ಅಷ್ಟೇ ಪಕ್ಕದಲ್ಲಿ ಹಾಫ್ ಇಂಚ್ ಅಥವಾ 3/4 ಇಂಚ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಬಿಗಿನರ್ಸ್ಗೆ ಅದು ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಇಷ್ಟೇ, ಕಟ್ ಮಾಡ್ಕೊಳ್ಳೋಣ.
ಸೊ ಇದು ಹೇಗೆ ಕಟಿಂಗ್ ಮಾಡಿದೆ ಅನ್ನೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಸೊ ಇದ್ರದ್ದು ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದು 3ನೇ ವಿಡಿಯೋ, ಓಕೆನಾ. ಫಸ್ಟ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ, ಸೆಕೆಂಡ್ ಮಂತ್ ಅಲ್ಲಿ ಇದನ್ನ ಹೇಗೆ ಕಟ್ ಮಾಡೋದು ಅಂತ, ಸೊ ಥರ್ಡ್ ಮಂತ್ ಅಲ್ಲಿ ಮೇನ್ ಫ್ಯಾಬ್ರಿಕ್ ಹಾಗೆ ಕ್ಯಾನ್ವಾಸ್ ಎಲ್ಲ ಹೇಗೆ ಕಟ್ ಮಾಡೋದು ಅಂತ, ಓಕೆನಾ. ಸೊ ನಮ್ಮ ನೆಕ್ ರೆಡಿ ಆಯ್ತು. ಸೊ ಈಗ ಇದನ್ನ ಸೈಡಲ್ಲಿ ಇಡೋಣ. ಈಗ ಮೇನ್ ಫ್ಯಾಬ್ರಿಕ್ ನ ತಗೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಸ್ಯಾರಿ ಇದೆ ನಾನು ಕೊಟ್ಟಿರೋದು, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಸ್ಯಾರಿ ಇದು ಅಂತ, ಓಕೆನಾ. ಸೊ ಇದರಲ್ಲಿ ಈ ಪಾರ್ಟ್ ಯೂಸ್ ಮಾಡ್ಕೊಳ್ಳೋದು ಬೇಡ, ಇದು ಸೆರಗಲ್ಲಿ ಡಿಫ್ರೆಂಟ್ ಕಲರ್ ಬಂದಿರುತ್ತೆ. ಸೊ ಅದಾದ್ಮೇಲೆ ಈ ಬಾರ್ಡರ್ನ ಯೂಸ್ ಮಾಡ್ಕೊಂಡು ಕೆಲವ್ರು ಮಾಡ್ಕೊಳ್ತಾರೆ, ಬಟ್ ಸ್ಯಾರಿನಲ್ಲೇ ಸ್ಟಿಚ್ ಮಾಡೋದು ಅನ್ನೋದೊಂದು ಗೊತ್ತಾಗುತ್ತೆ ಒಂದು. ಸೊ ಡ್ರೆಸ್ಸಿಗೆ ಈ ರೀತಿ ಬಾರ್ಡರ್ ಎಲ್ಲ ಚೆನ್ನಾಗಿ ಕಾಣಲ್ಲ, ಯುನಿಕ್ ಆಗಿ ಕಾಣಲ್ಲ, ಒಂಥರ ಅದೇ ಹೇಳಿದ್ನಲ್ಲ ಸ್ಯಾರಿಲೇ ಸ್ಟಿಚ್ ಮಾಡೋದು ಅಂತ ಗೊತ್ತಾಗುತ್ತೆ, ಮತ್ತೆ ಈ ತರ ಬಾರ್ಡರ್ ಎಲ್ಲ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಲಾಂಗ್ ಟಾಪ್ ಬೇರೆ, ನಾವು ನೋಡಿ ಇಲ್ಲಿಷ್ಟು ತೆಗಿಬೇಕಾಗತ್ತೆ, ಇಲ್ಲಿಷ್ಟು ತೆಗಿಬೇಕಾಗತ್ತೆ, ಇದಿಷ್ಟು ಲೆಂತ್ ಸಾಲಲ್ಲ. ಸೊ ನಾವೇನ್ ಮಾಡ್ಕೊಬೇಕು, ಜಸ್ಟ್ ಇದನ್ನ ಈ ಬಾರ್ಡರ್ನೆಲ್ಲ ತೆಗೆದು ನೋಡಿ, ಈ ಬಾರ್ಡರ್ ಸೇರಿಸಿ ನಾನು ಹಾಕ್ತೀನಿ. ಈ ಏನು ಡಿಸೈನ್ ಇದೆ ಈ ಡಿಸೈನ್ ಮಾತ್ರ ತಗೊಬೇಕು. ನೋಡಿ ಈ ಬಾರ್ಡರ್ ಮೇಲೆ ಇಟ್ಟಿದ್ದೀನಿ. ಬಾರ್ಡರ್ ನಮ್ ಕಟಿಂಗ್ ಬರಬಾರ್ದು. ಸೊ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಲ್ಲ, ಬಟ್ ತೆಳುವಿದೆ ಅಲ್ಲ, ಇನ್ಸೈಡ್ ಇರೋದೆಲ್ಲ ನನಗೆ ಕಾಣಿಸುತ್ತೆ. ಸೊ ಬಾರ್ಡರ್ ಎಲ್ಲಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಜಸ್ಟ್ ಇದನ್ನ ಈ ರೀತಿ ಹಾಕೊಳ್ಳಿ. ಯಾವ ಬಾರ್ಡರ್ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಸೊ ಡಬಲ್ ಫೋಲ್ಡ್ ಅಲ್ಲಿ ಐತೆ. ಈಗ ಫಸ್ಟ್ಗೆ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತೀನಿ, ಸಾರಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ, ಯಾವ್ದಾದ್ರು ಓಕೆನಾ. ಸೊ ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಇಟ್ಕೊಂಡು ರೆಡಿ 49 ಇಂಚ್ ಬೇಕು. ನಾವೇನ್ ಮಾಡಿದ್ವಿ, ಲೈನಿಂಗ್ ಅಲ್ಲಿ ಕಡಿಮೆ ತಗೊಂಡಿದ್ವಿ, 45 ಇಂಚ್ ತಗೊಂಡಿದ್ವಿ, ನಮ್ಗೆ ರೆಡಿ 49 ಇಂಚ್ ಬೇಕು ಟಾಪು. 49ಕ್ಕೆ ಮೇಲ್ಗಡೆ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ, ಕೆಳಗಡೆ 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಕ್ಕೆ. ಸೊ ಟೋಟಲ್ 1.5 ಇಂಚ್ ಎಕ್ಸ್ಟ್ರಾ ಬೇಕು. 49 ಪ್ಲಸ್ 1.5 ಇಂಚು 50.5 ಇಂಚ್ ಆಗುತ್ತೆ. ಸೊ ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ, ನಾನು ತೋರಿಸ್ತೀನಿ. 50.5 ಇಂಚಿಗೆ ನಾನು ಲೈನ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕೊಂಡಿದ್ದೀನಿ ಅಂತ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ಇಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ಫಸ್ಟು ನಾನು ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತೀನಿ. 1.5 ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಈಗ ನಾನು ಲೈನಿಂಗ್ ಪಕ್ಕನೇ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಸೊ ಈ ತರ ಬಂದಿದೆ. ಸ್ಟಿಚ್ ಮಾಡಿದ್ಮೇಲೆ ನಿಮ್ಗೆ ಇದ್ರ ಫುಲ್ ಫಿನಿಶಿಂಗ್ ನೀಟಾಗಿ ಗೊತ್ತಾಗುತ್ತೆ. ಸ್ಟಿಚಿಂಗ್ ವಿಡಿಯೋ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಅದರಲ್ಲಿ ಫಿನಿಶಿಂಗ್ ಅಂದ್ರೆ ಇನ್ವಿಸಿಬಲ್ ಫಿನಿಶಿಂಗು ಅದೆಲ್ಲನೂ ಇರುತ್ತೆ. ಇವ್ರದ್ದು ಬಂದು 3/4 ಸ್ಲೀವ್. ಸೊ ತೋಳಿನ ಉದ್ದ ಬಂದು 15 ಇಂಚು ರೆಡಿ ಬೇಕು. ಸೊ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಕ್ 1/2 ಇಂಚು ಲೈನಿಂಗ್ ಹಾಕ್ತಾ ಇದ್ದೀನಿ, ಹಾಗಾಗಿ 1/2 ಇಂಚು. ಸೊ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಮಾಡಕ್ 1/2 ಇಂಚು. ಸೊ ಟೋಟಲ್ 1 ಇಂಚು. 15 ಪ್ಲಸ್ 1 ಇಂಚು 16 ಇಂಚು. 16 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಈಗ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇವರ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಬೇಕು. ಎದೆ ಸುತ್ತಳತೆಯ
4ನೇ ಒಂದು ಎದೆಯ ಸುತ್ತಳತೆಯ 10ನೇ ಒಂದು ಭಾಗ. ಸೊ ಇವ್ರದ್ದು ಬಂದು 36 ಇಂಚು ಅಪ್ಪರ್ ಚೆಸ್ಟ್. ಸೊ 10 ಡಿವೈಡೆಡ್ ಬೈ ಮಾಡಿದಾಗ 3.6 ಬರುತ್ತೆ. ಸೊ 3.6ಗೆ ಮಾರ್ಕ್ ಹಾಕೊಳ್ಳೋಣ. ಸೊ 3/4 ಸ್ಲೀವ್ ಆಗಿರೋದ್ರಿಂದ ನೀವು ಇದಕ್ಕೆ 4ಗೂ ಕೂಡ ಕನ್ವರ್ಟ್ ಮಾಡ್ಕೊಬೋದು. 36 ಇಂಚ್ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬೇಕಿದ್ರೆ ನಿಮ್ಗೆ ಹಾಕಿನೇ ತೋರಿಸ್ತೀನಿ ನಾನು. 3/4 ಸ್ಲೀವ್ ಮತ್ತೆ ಡ್ರೆಸ್ ಆಗಿರೋದ್ರಿಂದ ಒಂದು 1/2 ಇಂಚ್ ಎಕ್ಸ್ಟ್ರಾ ಹಾಕೊಂಡ್ರು ನಡೆಯುತ್ತೆ, ಅಥವಾ ಹಾಗೆ ಹಾಕೊಂಡ್ರು ನಡೆಯುತ್ತೆ. ಅದಾದ್ಮೇಲೆ ಇವ್ರದ್ದು ಆರ್ಮ್ ಹೋಲ್ ರೌಂಡ್. ಸೊ ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಬಂದು 16 ಇಂಚು, ಅದರಲ್ಲಿ ಅರ್ಧ ಅಂದ್ರೆ 8 ಇಂಚು. ಸೊ 8 ಇಂಚ್ ಇಲ್ಲಿಂದ ಈ ರೀತಿ ನೇರ ಇಟ್ಕೊಂಡು ಮಾರ್ಕ್ ಹಾಕಿ ಹಾಗೆ ಒಂದು ಶೇಪ್ ಹಾಕಿ. ಸೊ ಮಾರ್ಜಿನ್ ಇಲ್ಲಿಂದ 2 ಇಂಚು ಮಾರ್ಜಿನ್. ತೋಳಿನ ಸುತ್ತಳತೆ ಇವ್ರದ್ದು ತೋಳಿನ ಸುತ್ತಳತೆ ಬಂದು 11, ಅದರಲ್ಲಿ ಅರ್ಧ ಅಂದ್ರೆ 5.5. ಸೊ 2 ಇಂಚು ಮಾರ್ಜಿನ್ಗೆ ಇಲ್ಲಿಂದ ಲೈನ್ ಹಾಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ನಾಚ್ ಹಾಕೊಳ್ಳಿ. ಹಾಗೆ ಇದನ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸ್ಲೀವ್ ಶೇಪ್ ತಕ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಸ್ಲೀವ್ ಅಲ್ಲಿ ಡಿಸೈನ್ ಇದೆ. ಸೊ ಅದನ್ನ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಸೊ ಮೇನ್ ಫ್ಯಾಬ್ರಿಕ್ ಮಿಕ್ಕಿರೋದ್ರಲ್ಲಿ. ಸೊ ಸ್ಲೀವ್ ಅಲ್ಲೂ ಅಷ್ಟೇ ನಾನು ಯಾವುದೇ ಬಾರ್ಡರ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಇದರಲ್ಲಿ ಸ್ಲೀವ್ ಅಲ್ಲಿ ಒಂದು ಡಿಸೈನ್ ಬರುತ್ತೆ, ಸಿಂಪಲ್ ಆಗಿ ಲುಕ್ ಆಗಿರುತ್ತೆ. ಆ ಡಿಸೈನ್ ನ ಕೂಡ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಇದು ಬ್ಯಾಕ್ ಪಾರ್ಟ್ ನಾನು ಸೇಮ್ ಅದೇ ತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಫ್ರಂಟ್ ಪಾರ್ಟ್, ಓಕೆನಾ. ಸೊ ಅದಾದ್ಮೇಲೆ ನೆಕ್ ಯಾವ್ದ್ರಲ್ಲಿ ಫಿನಿಶ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ನಾವು ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಂಡು ಮಿಕ್ಕಿರುತ್ತೆ ನೋಡಿ, ಈ ಭಾಗನ ತಗೊಳ್ಳೋಣ. ಸೊ ಕೆಲವೊಂದು ಲೈನಿಂಗ್ ಅಲ್ಲಿ ಇದು ಜಾಯಿಂಟ್ ಬರುತ್ತೆ. ಸೊ ಇದ್ರಲ್ಲಿ ನಂದು ಓಪನ್ ಆಗಿದೆ. ಇದೆರಡೂನು ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ರೆ ಎರಡು ಕ್ಯಾನ್ವಾಸ್ಗೂ ಆಗುತ್ತೆ. ಸೊ ಇದು ಜಾಯಿಂಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ನಾನು ತೋರಿಸಿದ ಲೈನಿಂಗ್ ಎರಡೂನು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ಶೈನಿಂಗ್ ಇರುತ್ತಲ್ಲ, ಇದು ಕೆಳಗೆ ಹೋಗ್ಬೇಕು, ಓಕೆನಾ. ಅದು ಹೇಗೆ ಕೂತ್ಕೊಳ್ಳುತ್ತೆ ಹಾಗೆ ಕೂರಿಸಿ ಐರನ್ ಮಾಡ್ಕೋಬೇಕು. ಚೆನ್ನಾಗಿ ಐರನ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋವಾಗ ಒಂದೊಂದ್ಸರಿ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ, ಐರನ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ. ಸೊ ಉಲ್ಟಾ ಒಂದ್ಸರಿ ಈ ರೀತಿ ತಿರುಗಿಸಿ ಹಾಕಿ ಈ ರೀತಿನೂ ಐರನ್ ಮಾಡ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿ ಕೂರುತ್ತೆ. ಇದಕ್ಕೂ ಅಷ್ಟೇ ಸೇಮ್ ಅದೇ ತರ ಮಾಡ್ಕೊಳ್ಳೋಣ. ಶೈನಿಂಗು ಹೊರಗಡೆ ಬರಬೇಕು, ಅಂದರೆ ಔಟ್ ಸೈಡ್ ಹೋಗಬೇಕು. ಶೈನಿಂಗ್ ಇಲ್ದಿರೋದು ಟಾಪ್ ಸೈಡ್ ಬರಬೇಕು.
ಎರಡು ಐರನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಏನ್ ಮಾಡಬೇಕು ಅಂದ್ರೆ ನೀಟಾಗಿ ನೋಡಿ, ಈ ಪೀಸಲ್ಲಿ ಈಕ್ವಲ್ ಹೇಗಿದೆ ಇದರಲ್ಲೂ ಹಾಗೆ ಈಕ್ವಲ್ ಮಾಡ್ಕೊಳ್ಳಿ. ಟಾಪ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಇರೋದು ಬೇಡ, ಈ ರೀತಿ. ಸೊ ಕ್ಯಾನ್ವಾಸ್ ಪಕ್ಕ ಒಂದು 1/2 ಇಂಚ್ ಅಷ್ಟು ಫ್ಯಾಬ್ರಿಕ್ ಬಿಟ್ಟು ಸುತ್ತ ಅದು ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ಹೇಗೆ ಕಟಿಂಗ್ ಮಾಡೋದು ಅನ್ನೋದು ಡೀಟೇಲ್ ಆಗಿ ಹೇಳಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಡಿಫ್ರೆಂಟ್ ಆಗಿ ಹೇಗೆ ಸ್ಟಿಚ್ ಮಾಡೋದು, ಇನ್ನೋಟ್ ಆಗಿ ಶೋಲ್ಡರ್ ಅಟ್ಯಾಚ್ ಮಾಡೋದು, ಒಂದಷ್ಟು ಇದೆ ಟ್ರಿಕ್ಸ್ ಮತ್ತೆ ಟಿಪ್ಸ್ ಇದೆ. ಡ್ರೆಸ್ ತುಂಬಾ ಚೆನ್ನಾಗಿ ನೀಟ್ ಫಿನಿಶಿಂಗ್ ಜೊತೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ.